ಆತ್ಮೀಯ ವೀಕ್ಷಕರೇ, ಹಬ್ಬಕ್ಕೂ ಮುನ್ನವೇ ಸರ್ಕಾರಿ ನೌಕರರಿಗೆ ಬಂಪರ್ ಘೋಷಣೆ, ತುಟ್ಟಿ ಭತ್ಯೆ ಹೆಚ್ಚಳ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ DA ಮತ್ತು DR ಕುರಿತು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ದಯಮಾಡಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಅದರ ಜೊತೆಗೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ವೀಕ್ಷಕರೇ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಏನಿದೆ ಮಾಹಿತಿ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ. ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ಪ್ರತಿ ವರ್ಷದಂತೆ ಈ ವರ್ಷವೂ ಜುಲೈ ತಿಂಗಳ ತುಟ್ಟಿ ಭತ್ಯೆ DA ಮತ್ತು ತುಟ್ಟಿ ಪರಿಹಾರ DR ಘೋಷಣೆಗೆ ಕಾಯುತ್ತಿದ್ದಾರೆ. ಪ್ರತಿ 6 ತಿಂಗಳೊಮ್ಮೆ ಹೆಚ್ಚಾಗುವ ತುಟ್ಟಿ ಭತ್ಯೆ ಜನವರಿಯದ್ದು ಘೋಷಣೆಯಾಗಿದ್ದು, 2024ರ ಜುಲೈ ತಿಂಗಳಿದ್ದು ಘೋಷಣೆ ಬಾಕಿಯಿದೆ. ಈ ಪರಿಷ್ಕರಣೆ ಲಕ್ಷಾಂತರ ನೌಕರರಿಗೆ ಹಣದುಬ್ಬರ ಸಮಸ್ಯೆ ಸರಿದೂಗಿಸಲು ಸಹಾಯವಾಗುತ್ತದೆ. 7ನೇ ವೇತನ ಆಯೋಗದ ಅಡಿ ಕೇಂದ್ರ ಸರ್ಕಾರಿ ಉದ್ಯೋಗಿಗಳ DA ಮತ್ತು DR ಪ್ರತಿ 6 ತಿಂಗಳೊಮ್ಮೆ ಜನವರಿ ಮತ್ತು ಜುಲೈ ತಿಂಗಳಲ್ಲಿ ಏರಿಕೆಯಾಗುತ್ತೆ. ಜನವರಿಯ ಘೋಷಣೆ ಮಾರ್ಚ್ಗೆ ಘೋಷಿಸಲಾಯಿತು. ಅದರ ಲಾಭ ಪಡೆದಿರುವ ನೌಕರರು ಇದೀಗ ಜುಲೈ ತಿಂಗಳ ಘೋಷಣೆಗಾಗಿ ಕಾಯುತ್ತಿದ್ದಾರೆ. ಈ ವರ್ಷದ 2ನೇ ತುಟ್ಟಿ ಭತ್ಯೆ, ತುಟ್ಟಿ ಪರಿಹಾರ ಘೋಷಣೆಗೆ ಸಮಸ್ಯೆವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಆಗುತ್ತೆ. ವರದಿಗಳ ಪ್ರಕಾರ ಈ ಬಾರಿ 3ರಿಂದ 4ರಷ್ಟು ಏರಿಕೆ ಆಗಬಹುದು ಎನ್ನಲಾಗಿದೆ. ಸದ್ಯ ಲಕ್ಷಾಂತರ ನೌಕರರಿಗೆ ಮಹಾನವಮಿ ದಸರಾ ಹಬ್ಬಕ್ಕೂ ಮೊದಲು ಕೇಂದ್ರ ಸರ್ಕಾರ ಖುಷಿ ಸುದ್ದಿ ನೀಡುವ ಸಾಧ್ಯತೆ ದಟ್ಟವಾಗಿದೆ. ಜುಲೈ ತಿಂಗಳು ಕಳೆದು 1.5 ತಿಂಗಳಾಗಿದೆ. ಇನ್ನೂ DA ಪರಿಷ್ಕರಣೆ ನಿರ್ಧಾರ ಪ್ರಕಟವಾಗಿಲ್ಲ. ಇದೇ ಸೆಪ್ಟೆಂಬರ್ 25ರಂದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ. ಈ ವೇಳೆ ಕೇಂದ್ರವು ತನ್ನ ನೌಕರರಿಗೆ ಬಂಪರ್ ಕೊಡುವ ಘೋಷಿಸಲಿದೆ. ಫಿಟ್ಮೆಂಟ್ ಅಂಶದಲ್ಲಿ ಪರಿಷ್ಕರಣೆ ಅಂತೂ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ 3ರಷ್ಟು ಏರಿಕೆ ಆದರೆ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ DA ಇನ್ಕ್ರೀಸ್ ಆಗುತ್ತೆ. ಇದರ ಮಾಹಿತಿಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.